ಮಂಗಳೂರು ಹೊರವಲಯದ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಫಜೀರು ಕೈಗಾರಿಕಾ ಪ್ರದೇಶದಲ್ಲಿ ನಿಷೇಧಿತ ಮಾದಕ ದ್ರವ್ಯ MDMA ಮಾರಾಟ ಮಾಡ್ತಾ ಇದ್ದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಗೌತಮ್, ಕಾರ್ತಿಕ್, ನಿಖಿಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯ ಬಳಿಕ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ, ಉಪಚುನಾವಣೆ ಫಲಿತಾಂಶ, ವಕ್ಫ್ ಪ್ರಕರಣದ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಇದಾದ ನಂತರ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ದು, ಶುಕ್ರವಾರ ಪ್ರಧಾನಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಡಿಸಿಎಂ DK ಶಿವಕುಮಾರ್ AICC ಕಾರ್ಯದರ್ಶಿ ಪ್ರಿಯಾಂಕ್ ವಾದ್ರಾರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ. ವಯನಾಡ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ಪ್ರಿಯಾಂಕಾ ವಾದ್ರಾ ಅವರಿಗೆ DK ಶಿವಕುಮಾರ್ ಶುಭ ಕೋರಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಚಟುವಟಿಕೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದರು. ಜೊತೆಗೆ ಉಪಚುನಾವಣೆಯಲ್ಲಿನ ಗೆಲುವಿನ ಬಗ್ಗೆಯೂ ಕೂಡ ಡಿಸಿಎಂ DK ಶಿವಕುಮಾರ್ ಮಾಹಿತಿ ಕೊಟ್ಟರು. ಸ್ವಾಮೀಜಿ ಹೇಳಿಕೆ ವಿಚಾರ ಸಂಬಂಧ ನವದೆಹಲಿಯಲ್ಲಿ ಡಿಸಿಎಂ DK ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸ್ವಾಮೀಜಿ ಅವರು ಮಠದ ರಾಜಕಾರಣದಿಂದ ದೂರ ಇದ್ರೆ ಬಹಳ ಒಳ್ಳೆಯದು. ಎಲ್ಲರಿಗೂ ಸಿಗಬೇಕಾದ ಸಂವಿಧಾನ ಹಕ್ಕು ಇದು. ಸಂವಿಧಾನದ ಹಕ್ಕು ವಿಚಾರದಲ್ಲಿ ಕಾಂಟ್ರವರ್ಸಿ ಮಾಡಬಾರ್ದು. ಸ್ವಾಮೀಜಿಗಳಿಗೆ ಮನವಿಯನ್ನ ಮಾಡ್ತೀನಿ. ಈ ರೀತಿ ಕಾಂಟ್ರವರ್ಸಿ ಹೇಳಿಕೆಯನ್ನ ನೀಡಿ ಅಶಾಂತಿ ಮೂಡಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ, ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಸ್ವಾಮಿ ಮಂಗಳೂರು ಹೊರವಲಯದ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಫಜೀರು ಕೈಗಾರಿಕಾ ಪ್ರದೇಶದಲ್ಲಿ ನಿಷೇಧಿತ ಮಾದಕ ದ್ರವ್ಯ MDMA ಮಾರಾಟ ಮಾಡ್ತಾ ಇದ್ದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಗೌತಮ್, ಕಾರ್ತಿಕ್, ನಿಖಿಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯ ಬಳಿಕ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ, ಉಪಚುನಾವಣೆ ಫಲಿತಾಂಶ, ವಕ್ಫ್ ಪ್ರಕರಣದ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಇದಾದ ನಂತರ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ದು, ಶುಕ್ರವಾರ ಪ್ರಧಾನಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಡಿಸಿಎಂ DK ಶಿವಕುಮಾರ್ AICC ಕಾರ್ಯದರ್ಶಿ ಪ್ರಿಯಾಂಕ್ ವಾದ್ರಾರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ. ವಯನಾಡ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ಪ್ರಿಯಾಂಕಾ ವಾದ್ರಾ ಅವರಿಗೆ DK ಶಿವಕುಮಾರ್ ಶುಭ ಕೋರಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಚಟುವಟಿಕೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದರು. ಜೊತೆಗೆ ಉಪಚುನಾವಣೆಯಲ್ಲಿನ ಗೆಲುವಿನ ಬಗ್ಗೆಯೂ ಕೂಡ ಡಿಸಿಎಂ DK ಶಿವಕುಮಾರ್ ಮಾಹಿತಿ ಕೊಟ್ಟರು. ಸ್ವಾಮೀಜಿ ಹೇಳಿಕೆ ವಿಚಾರ ಸಂಬಂಧ ನವದೆಹಲಿಯಲ್ಲಿ ಡಿಸಿಎಂ DK ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸ್ವಾಮೀಜಿ ಅವರು ಮಠದ ರಾಜಕಾರಣದಿಂದ ದೂರ ಇದ್ರೆ ಬಹಳ ಒಳ್ಳೆಯದು. ಎಲ್ಲರಿಗೂ ಸಿಗಬೇಕಾದ ಸಂವಿಧಾನ ಹಕ್ಕು ಇದು. ಸಂವಿಧಾನದ ಹಕ್ಕು ವಿಚಾರದಲ್ಲಿ ಕಾಂಟ್ರವರ್ಸಿ ಮಾಡಬಾರ್ದು. ಸ್ವಾಮೀಜಿಗಳಿಗೆ ಮನವಿಯನ್ನ ಮಾಡ್ತೀನಿ. ಈ ರೀತಿ ಕಾಂಟ್ರವರ್ಸಿ ಹೇಳಿಕೆಯನ್ನ ನೀಡಿ ಅಶಾಂತಿ ಮೂಡಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ, ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಸ್ವಾಮಿ ಮಂಗಳೂರು ಹೊರವಲಯದ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಫಜೀರು ಕೈಗಾರಿಕಾ ಪ್ರದೇಶದಲ್ಲಿ ನಿಷೇಧಿತ ಮಾದಕ ದ್ರವ್ಯ MDMA ಮಾರಾಟ ಮಾಡ್ತಾ ಇದ್ದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಗೌತಮ್, ಕಾರ್ತಿಕ್, ನಿಖಿಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯ ಬಳಿಕ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ, ಉಪಚುನಾವಣೆ ಫಲಿತಾಂಶ, ವಕ್ಫ್ ಪ್ರಕರಣದ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಇದಾದ ನಂತರ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ದು, ಶುಕ್ರವಾರ ಪ್ರಧಾನಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಡಿಸಿಎಂ DK ಶಿವಕುಮಾರ್ AICC ಕಾರ್ಯದರ್ಶಿ ಪ್ರಿಯಾಂಕ್
ವಾದ್ರಾರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ. ವಯನಾಡ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ಪ್ರಿಯಾಂಕಾ ವಾದ್ರಾ ಅವರಿಗೆ ಡಿಕೆ ಶಿವಕುಮಾರ್ ಶುಭ ಕೋರಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಚಟುವಟಿಕೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದರು. ಜೊತೆಗೆ ಉಪಚುನಾವಣೆಯಲ್ಲಿನ ಗೆಲುವಿನ ಬಗ್ಗೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟರು. ಸ್ವಾಮೀಜಿ ಹೇಳಿಕೆ ವಿಚಾರ ಸಂಬಂಧ ನವದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸ್ವಾಮೀಜಿ ಅವರು ಮಠದ ರಾಜಕಾರಣದಿಂದ ದೂರ ಇದ್ರೆ ಬಹಳ ಒಳ್ಳೆಯದು. ಎಲ್ಲರಿಗೂ ಸಿಗಬೇಕಾದ ಸಂವಿಧಾನ ಹಕ್ಕು ಇದು. ಸಂವಿಧಾನದ ಹಕ್ಕು ವಿಚಾರದಲ್ಲಿ ಕಾಂಟ್ರವರ್ಸಿ ಮಾಡಬಾರ್ದು. ಸ್ವಾಮೀಜಿಗಳಿಗೆ ಮನವಿಯನ್ನ ಮಾಡ್ತೀನಿ. ಈ ರೀತಿ ಕಾಂಟ್ರವರ್ಸಿ ಹೇಳಿಕೆಯನ್ನ ನೀಡಿ ಅಶಾಂತಿ ಮೂಡಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಸ್ವಾಮಿ ಮಂಗಳೂರು ಹೊರವಲಯದ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಫಜೀರು ಕೈಗಾರಿಕಾ ಪ್ರದೇಶದಲ್ಲಿ ನಿಷೇಧಿತ ಮಾದಕ ದ್ರವ್ಯ MDMAಯನ್ನ ಮಾರಾಟ ಮಾಡ್ತಾ ಇದ್ದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಗೌತಮ್, ಕಾರ್ತಿಕ್, ನಿಖಿಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಸಭೆಯ ಬಳಿಕ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿಯಾಗಲಿಕ್ಕಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ, ಉಪಚುನಾವಣೆ ಫಲಿತಾಂಶ, ವಕ್ಫ್ ಪ್ರಕರಣದ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇದಾದ ನಂತರ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ದು, ಶುಕ್ರವಾರ ಪ್ರಧಾನಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ AICC ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ. ವಯನಾಡ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ಪ್ರಿಯಾಂಕಾ ವಾದ್ರಾ ಅವರಿಗೆ ಡಿಕೆ ಶಿವಕುಮಾರ್ ಶುಭ ಕೋರಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಚಟುವಟಿಕೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದರು. ಜೊತೆಗೆ ಉಪಚುನಾವಣೆಯಲ್ಲಿನ ಗೆಲುವಿನ ಬಗ್ಗೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟರು. ಸ್ವಾಮೀಜಿ ಹೇಳಿಕೆ ವಿಚಾರ ಸಂಬಂಧ ನವದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸ್ವಾಮೀಜಿ ಅವರು ಮಠದ ರಾಜಕಾರಣದಿಂದ ದೂರ ಇದ್ರೆ ಬಹಳ ಒಳ್ಳೆಯದು. ಎಲ್ಲರಿಗೂ ಸಿಗಬೇಕಾದ ಸಂವಿಧಾನ ಹಕ್ಕು ಇದು. ಸಂವಿಧಾನದ ಹಕ್ಕು ವಿಚಾರದಲ್ಲಿ ಕಾಂಟ್ರವರ್ಸಿ ಮಾಡಬಾರ್ದು. ಸ್ವಾಮೀಜಿಗಳಿಗೆ ಮನವಿಯನ್ನ ಮಾಡ್ತೀನಿ. ಈ ರೀತಿ ಕಾಂಟ್ರವರ್ಸಿ ಹೇಳಿಕೆಯನ್ನ ನೀಡಿ ಅಶಾಂತಿ ಮೂಡಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು.